ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಗಿಡ ನೆಡಿ, ಮರ ಬೆಳೆಸಿ, ಪರಿಸರ ಉಳಿಸಿ. ಪ್ರಕೃತಿ ಸಂರಕ್ಷಣೆಯ ಭಾಗವಾಗಿ ಡು ಯು ಲವ್ ಮೀ ಎಂಬ ಸ್ಪರ್ಧೆಯನ್ನು ಆಯೋಜಿಸಿದ ಆಶಾ ಕಿರಣ್ ಜೆಜ್ವಿ ಸ್ಕಾಲಾಸ್ಟಿಕ್ಸ್ ರವರಿಗೆ ನನ್ನ ಅಭಿನಂದನೆಗಳು. ನಾವು ಗಿಡಮರಗಳನ್ನು ಯಾಕೆ ಬೆಳೆಸಬೇಕು? ಇಲ್ಲಿ ನೋಡಿ. ಹಲಸಿನ ಗಿಡವೇ ನೀನು ಇಲ್ಲಿ, ಅದು ನಮ್ಮನೆ ಮುಂದೆ. ಅಯ್ಯೋ ಮಾನವ, ಯಾಕೆ ನನ್ನ ಕಿತ್ತು ಹಾಕಿದೆ? ನೀನು ಬೆಳೆದರೆ ನಮ್ಮ ಮನೆಗೆ ಅಡ್ಡ ಆಗ್ತೀಯ. ಮಾತ್ರವಲ್ಲ, ನಿನ್ನ ಒಣಗಿದ ಎಲೆಗಳು ಬಿದ್ದು ನಮ್ಮ ಅಂಗಳವೆಲ್ಲ ಕೊಳಕಾಗುತ್ತದೆ. ಮಾನವ, ಒಮ್ಮೆ ಯೋಚಿಸು. ನಾನು ಇಲ್ಲದಿದ್ದರೆ ನಿನಗೆ ಉಸಿರಾಡಲು ಗಾಳಿ ಸಿಗುತ್ತಿತ್ತೆ, ತಿನ್ನಲು ಆಹಾರ ಸಿಗುತ್ತಿತ್ತೆ, ಮಳೆ ಬರುತ್ತಿತ್ತೆ. ಹೌದಲ್ಲ, ನನಗೆ ಗೊತ್ತೇ ಇರಲಿಲ್ಲ. ಮಾತ್ರವಲ್ಲ, ನಾನು ನಿನಗೆ ಪೋಷಕಾಂಶ ಭರಿತವಾದ ಹಣ್ಣನ್ನು, ಆಕರ್ಷಕವಾದ ಮೋಪನ್ನು ಕೊಡುವೆ. ಅನೇಕ ಪಕ್ಷಿಗಳಿಗೆ ವಾಸಸ್ಥಳವನ್ನು ನೀಡುವೆ. ದಣಿದು ಬಂದವರಿಗೆ ನೆರಳನ್ನು ಕೊಡುವೆ. ಆದರೆ ಮಾನವನು ತನ್ನ ಸ್ವಾರ್ಥಕ್ಕಾಗಿ ನಾನು ಮಾಡಿದ ಉಪಕಾರವನ್ನೆಲ್ಲ ಮರೆತು ನನ್ನ ವಂಶವನ್ನೇ ನಾಶ ಮಾಡುತ್ತಿದ್ದಾನೆ. ಇದರ ಪರಿಣಾಮವಾಗಿ ನೀವು ಪ್ರಳಯ, ಬರಗಾಲ, ಭೂಕಂಪ, ಸುನಾಮಿ ಮುಂತಾದ ಪ್ರಕೃತಿ ವಿಕೋಪಗಳಿಗೆ ಬಲಿಯಾಗುತ್ತಿದ್ದೀರಾ. ಗಿಡವೇ, ನನ್ನಿಂದ ತಪ್ಪಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸು. ಮಗಳೇ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ವರ್ಷಕ್ಕೊಂದು ಗಿಡವನ್ನಾದರೂ ನೆಟ್ಟು ಬೆಳೆಸು. ಪ್ರಕೃತಿಯನ್ನು ಸಂರಕ್ಷಿಸು. ವೃಕ್ಷೋ ರಕ್ಷತಿ ರಕ್ಷಿತಃ. ಅದೇ ರೀತಿ ರಾಸಾಯನಿಕ ವಸ್ತುಗಳನ್ನು, ಪ್ರಯೋಗಿಸಿದ ತರಕಾರಿಗಳನ್ನು ಸೇವಿಸುವ ಬದಲು ಅವುಗಳನ್ನು ಮನೆಯಲ್ಲೇ ನೆಟ್ಟು ಬೆಳೆಸು. ನೋಡಲಿ ಟೊಮೆಟೊ, ಅದರ ಬೀಜವನ್ನು ಒಣಗಿಸಿ ಟೊಮೆಟೊ ಕೃಷಿ ಮಾಡು. ಗಿಡವೇ, ನಿನಗೆ ತುಂಬಾ ಧನ್ಯವಾದಗಳು. ಈ ಗಿಡ ನೆಡುವ ಆಂದೋಲನವನ್ನು ನಾನು ನಿನ್ನಿಂದಲೇ ಪ್ರಾರಂಭಿಸುತ್ತೇನೆ. ಹಲಸಿನ ಗಿಡದ ಕೋರಿಕೆಯಂತೆ ಟೊಮೆಟೊ ಬೀಜವನ್ನು ಗೋಣಿ ಚೀಲವೊಂದರಲ್ಲಿ ಮಣ್ಣು ತುಂಬಿಸಿ ಬಿತ್ತಿದೆ. ನೀರನ್ನು ಹಾಕಿದೆ. 5 ದಿನಗಳಲ್ಲಿ ಮೊಳಕೆ ಒಡೆಯಿತು. 15 ದಿನಗಳ ಬಳಿಕ ನೀನು ಇಷ್ಟು ದಿನವಾದರೂ ಚಿಕ್ಕದಾಗಿರುವೆಯಲ್ಲ. ಕೆಲವು ಕಡೆ ನೀನು ಬೆಳೆದು ದೊಡ್ಡದಾಗುವೆ. ಅದು ಹೇಗೆ? ಅಲ್ಲಿ ನಿನಗೆ ಬೇಗನೆ ಬೆಳೆಯಲು ಬೇಕಾದ ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾರೆ. ಆದರೆ ನಾನು ನಿನಗೆ ಮನೆಯಲ್ಲೇ ತಯಾರಿಸಿದ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕುವೆ. ಚೆನ್ನಾಗಿ ಬೆಳೆದು ದೊಡ್ಡದಾಗು. 30 ದಿನಗಳ ಬಳಿಕ. ನನ್ನ ಪ್ರೀತಿಯ ಗಿಡವೇ, ನೀನು ಯಾಕೆ ಅಳುತ್ತಿರುವೆ? ಏನಾಯ್ತು ನಿನಗೆ? ಯಾರೋ ಕಟುಕರು ಬಂದು ನಿನ್ನ ಎಲೆ ಪುಷ್ಪವನ್ನು ನಾಶ ಮಾಡಿದ್ದಾರಲ್ಲ. ಇರು, ಅವರಿಗೆ ಬುದ್ಧಿ ಕಲಿಸ್ತೀನಿ. ನನ್ನಲ್ಲಿ ಬೇವಿನ ಎಣ್ಣೆ ಇದೆ, ಅದನ್ನು ಸಿಂಪಡಿಸುತ್ತೇನೆ. ನಿನಗೆ ಏನಾದರೂ ಆಧಾರ ಬೇಕಲ್ಲವೇ? ಹಿಡಿದುಕೋ ಈ ಕೋಲು. ಏನು ತುಂಬಾ ಖುಷಿಯಲ್ಲಿದ್ದೀಯಾ? ಹೂ ಬಿಟ್ಟಿದೆ, ಕಾಯಾಗಿದೆ. ಏನು? ಡು ಯು ಲವ್ ಮೀ ಅಂತ ಕೇಳ್ತಾ ಇದೀಯಾ? ಖಂಡಿತ, ನಾನು ನಿನ್ನನ್ನು ಹಾಗೂ ಪರಿಸರವನ್ನು ಪ್ರೀತಿಸುತ್ತೇನೆ. ವೀಕ್ಷಕರೇ, ನೋಡಿದ್ದೀರಲ್ಲ ಟೊಮೆಟೊ ಗಿಡದ ಪ್ರಶ್ನೆಯನ್ನು. ನೀವು ಕೂಡ ಎಸ್ ಅಂತ ಹೇಳಿ, ಹಾಗೆ ಪರಿಸರವನ್ನು ಪ್ರೀತಿಸಿ, ರಕ್ಷಿಸಿ, ಉಳಿಸಿ. ಜೈ ಪ್ರಕೃತಿ ಮಾತೆ. ಧನ್ಯವಾದಗಳು.